ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆ ಚುರುಕು. ಬಿಎಂಟಿಸಿ ಬಸ್ನಲ್ಲಿ ಓಡಾಡಿದ ಬಾಂಬರ್, ಹುಡಿಯಲ್ಲಿ ಕ್ಯಾಪ್ ಎಸೆದು ಬಟ್ಟೆ ಬದಲಾಯಿಸಿದ ಉಗ್ರ. ಬಳ್ಳಾರಿ ಬಸ್ ನಿಲ್ದಾಣದ ಸಿಸಿಟಿವಿಗಳನ್ನ ಜಾಲಾಡಿದ್ರು ಎನ್ಐಎ. ಮಂಡ್ಯದಲ್ಲಿ ಡಿಸ್ಟಿಲರಿ ಹಾಗೂ ಎಥೆನಾಲ್ ಘಟಕಕ್ಕೆ ರೈತರ ತೀವ್ರ ವಿರೋಧ. ಜಿಲ್ಲಾಧಿಕಾರಿ ಕಾರಿಗೆ ಮುತ್ತಿಗೆ ಹಾಕಿ ಹೈಡ್ರಾಮಾ. ನೆಲಮಂಗಲದಲ್ಲಿ ಭಯಾನಕ ಆಕ್ಸಿಡೆಂಟ್. ಪಬ್ಲಿಕ್ ಟಿವಿ ಸತತ ವರದಿ ಬಳಿಕ ಟ್ಯಾಂಕರ್ ವಾಟರ್ ಕಳ್ಳಾಟಕ್ಕೆ ಬಿತ್ತು ಬ್ರೇಕ್. ವಾಟರ್ ಟ್ಯಾಂಕರ್ಗೆ ದರ ನಿಗದಿ ಮಾಡಿದ ಸರ್ಕಾರ. ಎಲ್ಲದರ ಡೀಟೇಲ್ಸ್ ತೋರಿಸ್ತಾ ಹೋಗ್ತೀವಿ, ನೀವೇ ನೋಡಿ. ರಾಮೇಶ್ವರಂ ಕೆಫೆ ಬಾಂಬರ್ನ ಮತ್ತೊಂದು ರೇಖಾಚಿತ್ರವನ್ನ ಎನ್ಐಎ ರಿಲೀಸ್ ಮಾಡಿದೆ. ಎನ್ಐಎ ರಿಲೀಸ್ ಮಾಡಿದ ಸಿಸಿಟಿವಿ ಇಮೇಜ್ ಆಧರಿಸಿ ಖ್ಯಾತ ಸ್ಕೆಚ್ ಆರ್ಟಿಸ್ಟ್ನಿಂದ ಬಾಂಬರ್ ರೇಖಾಚಿತ್ರ ರೆಡಿಯಾಗಿದೆ. ವಿತ್ ಮಾಸ್ಕ್, ವಿದೌಟ್ ಮಾಸ್ಕ್, ಟೋಪಿ, ಕನ್ನಡಕ ಧರಿಸಿದ ರೇಖಾಚಿತ್ರ ಇದಾಗಿದೆ. ಇನ್ನು ಬಿಎಂಟಿಸಿ ಬಸ್ನಲ್ಲಿ ಶಂಕಿತ ಉಗ್ರ ಓಡಾಡಿರುವ ದೃಶ್ಯ ಈಗ ವೈರಲ್ ಆಗಿದೆ. KA01F4517 ವೋಲ್ವೋ ಬಸ್ನಲ್ಲಿ ಶಂಕಿತನ ಪ್ರಯಾಣಿಸಿದ್ದು ಬಸ್ನ ಸಿಸಿಟಿವಿಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಬಳಿಕ ಹುಡಿಯಲ್ಲಿ ಬಸ್ ಇಳಿದ ಶಂಕಿತ ತಲೆಗೆ ಹಾಕಿದ್ದ ಕ್ಯಾಪ್ ಎಸೆದು ಬಟ್ಟೆ ಬದಲಿಸಿಕೊಂಡು ಹೋಗಿದ್ದಾನೆ. ಸದ್ಯ ಇದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಮಾರ್ಚ್ 1ರಂದು ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರಿನಲ್ಲಿ ಬಸ್ ಹತ್ತಿರೋ ಬಾಂಬರ್ ಸಂಜೆ 4:30ಕ್ಕೆ ಕಳ್ಳಂಬೆಳ್ಳ ಟೋಲ್ ದಾಟಿದ್ದಾನೆ. ಅಲ್ಲಿಂದ ಬಳ್ಳಾರಿಗೆ ಹೋಗಿದ್ದಾನೆ. ಮಾರ್ಚ್ 1ರ ರಾತ್ರಿ 8:58ಕ್ಕೆ ಬಳ್ಳಾರಿಯಲ್ಲಿ ಓಡಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಎನ್ಐಎ ಅಧಿಕಾರಿಗಳಿಂದ ತನಿಖೆ ತೀವ್ರಗೊಂಡಿದೆ. ಅವರನ್ನ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಅವರು ಯಾವ್ಯಾವ ದಿಕ್ಕಿನಲ್ಲಿ ಹೋಗಿದ್ದಾರೆ ಅನ್ನೋದನ್ನ ನಾವು ಕಂಡುಹಿಡಿಬೇಕಾಗ್ತದೆ. ನಾವು ಈಗಾಗಲೇ ಸುಮಾರು 7-8 ತಂಡಗಳನ್ನು ಮಾಡಿದ್ದೇವೆ. CCB ಅವರು ಯಾವ ಬಸ್ಸುಗಳಿಗೆ ಹೋಗಿದ್ದಾನೆ, ಯಾವ ರೂಟಲ್ಲಿ ಹೋಗಿದ್ದಾನೆ ಅಂತೇಳಿ ಒಂದಿಷ್ಟೇನು ಲೀಡ್ ಸಿಕ್ಕುತ್ತೆ. ಆ ಲೀಡ್ ಇಟ್ಕೊಂಡು ಅವರು ತುಮಕೂರಿಗೆ ಬಂದಿದ್ದಾನೆ ಅಂತ ಒಂದು ಮಾಹಿತಿ, ಅದನ್ನೆಲ್ಲ ನೋಡ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆಯನ್ನು ಎನ್ಐಎ ಚುರುಕುಗೊಳಿಸಿದೆ. ಶಂಕಿತ ಉಗ್ರ ಬಾಂಬ್ ಬ್ಲಾಸ್ಟ್ ಬಳಿಕ ತುಮಕೂರು ಮೂಲಕ ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಬಂದಿದ್ದ. ಅಲ್ಲಿಂದ ಮಂತ್ರಾಲಯ, ಗೋಕರ್ಣ ಬಸ್ ಮೂಲಕ ಭಟ್ಕಳಕ್ಕೆ ತೆರಳಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಬಳ್ಳಾರಿಗೆ ಆಗಮಿಸಿದ ಎನ್ಐಎ ಬಸ್ ನಿಲ್ದಾಣದ ಸಿಸಿಟಿವಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. 10 ಸಿಸಿಟಿವಿ ಫುಟೇಜಸ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ 2 ಮಾರ್ಗದಲ್ಲಿ ಸಂಚಾರ ಮಾಡಿದ ಬಸ್ ಚಾಲಕರು ಹಾಗೂ ನಿರ್ವಾಹಕರ ಬಳಿ ಶಂಕಿತನ ರೇಖಾಚಿತ್ರ ಹಿಡಿದು ಮಾಹಿತಿ ಕಲೆ ಹಾಕಲಾಗಿದೆ. ತುಮಕೂರು ಬಸ್ ನಿಲ್ದಾಣದಲ್ಲೂ ಎನ್ಐಎ ಅಧಿಕಾರಿಗಳು ಸಿಸಿಟಿವಿ ತಲಾಶ್ ನಡೆಸಿದ್ದಾರೆ. ಈ ನಡುವೆ ಬ್ಲಾಸ್ಟ್ಗೆ ಉಗ್ರ ಅಮೋನಿಯಂ ನೈಟ್ರೇಟ್ ಪೌಡರ್ ಅನ್ನ ಬಳಸಿದ್ದಾನೆ ಅನ್ನೋದು ತನಿಖೆಯಲ್ಲಿ ದೃಢಪಟ್ಟಿದೆ. ಕಲ್ಲು ಬಂಡೆಗಳನ್ನು ಸ್ಫೋಟ ಮಾಡೋದಕ್ಕೆ ಅಮೋನಿಯಂ ನೈಟ್ರೇಟ್ ಅತಿ ಹೆಚ್ಚು ಬಳಸಲಾಗುತ್ತೆ. ಮಂಗಳೂರು ಹಾಗೂ ಶಿವಮೊಗ್ಗ ಪ್ರಕರಣದಲ್ಲಿ ಸಲ್ಫರ್ ಪೌಡರ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ಬಳಸಲಾಗಿತ್ತು. ಸದ್ಯ ರಾಜ್ಯ ಹಾಗೂ ಹೊರ ರಾಜ್ಯದಲ್ಲಿ ಅಮೋನಿಯಂ ನೈಟ್ರೇಟ್ ಪೂರೈಕೆದಾರರ ಕುರಿತು ಎನ್ಐಎ ತನಿಖೆ ನಡೆಸ್ತಾ ಇದೆ. ಸಕ್ರೆನಾಡು ಮಂಡ್ಯದಲ್ಲಿ ಹೈಡ್ರಾಮಾ ನಡೆದಿದೆ. ಡಿಸ್ಟಿಲರಿ ಹಾಗೂ ಎಥೆನಾಲ್ ಘಟಕಕ್ಕೆ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಕೋರ್ಮಂಗ್ಲಾ ಕಾರ್ಖಾನೆ ಬಳಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಡಿಸ್ಟಿಲರಿ ಹಾಗೂ ಎಥೆನಾಲ್ ಘಟನೆ ನಿರ್ಮಾಣಕ್ಕೆ ಕೋರ್ಮಂಗ್ಲಾ ಕಾರ್ಖಾನೆ ಆಡಳಿತ ಮಂಡಳಿ ಮುಂದಾಗಿದೆ. ಈ ಬಗ್ಗೆ ಜನರ ಅಭಿಪ್ರಾಯ ಸಂಗ್ರಹಕ್ಕೆ ಜಿಲ್ಲಾಧಿಕಾರಿ ಡಿಸಿ ಡಾಕ್ಟರ್ ಕುಮಾರ್ ಆಗಮಿಸಿದ್ರು. ಈ ವೇಳೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಡಿಸಿ ಸಭೆಗೆ ಹೋಗದೆ ಗ್ರಾಮಸ್ಥರು ಪ್ರೊಟೆಸ್ಟ್ ನಡೆಸಿದ್ದಾರೆ. ಇನ್ನು ಪ್ರತಿಭಟನೆಯ ಕಾವು ಜಾಸ್ತಿ ಆಗ್ತಾ ಇದ್ದಂತೆ ಎಚ್ಚೆತ್ತಂತಹ ಡಿಸಿ ನಿಮ್ಮ ಅಭಿಪ್ರಾಯವನ್ನ ಸಂಗ್ರಹಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀನಿ ಅಂತ ಭರವಸೆ ಕೊಟ್ಟರು. ಬಳಿಕ ಕಾರ್ಖಾನೆ ಕಚೇರಿಗೆ ತೆರಳುತ್ತಾ ಇದ್ದಂತಹ ಜಿಲ್ಲಾಧಿಕಾರಿಯನ್ನ ರೈತರು ತಡೆದ್ರು. ಕಾರ್ಖಾನೆಯಲ್ಲಿ ನಿಮ್ಗೇನ್ ಕೆಲಸ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ರೈತರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ರು. ಸಭೆ ಮಾಡಿದ್ರೆ ಯಾರು ಬೀಳ್ಸ ಆಗ್ತಾರೆ? ಅವನೊಬ್ಬ ಸಣ್ಣ ಪೀಡಿಯೋ ಜಿಲ್ಲಾಧಿಕಾರಿಯಾಗಿ ನೀವು ಯಾರು ಅನುಭವಿಸಿದರೆ ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಸಂಬಂಧ ಇವತ್ತು ರೈತರೊಂದಿಗೆ ಸಭೆ ನಡೆಯಿತು. ಸಚಿವ ಚಲುವರಾಯಸ್ವಾಮಿ, ಸಂಸದೆ ಸುಮಲತಾ ಸೇರಿದಂತೆ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸುವುದು ಬೇಡ, ಕೋರ್ಟ್ ಆದೇಶವನ್ನು ನೀಡಿಲ್ಲ ಅಂಥೇಳಿ ರೈತರು ಹೇಳಿದರು. ಈ ವೇಳೆ ಕೋರ್ಟ್ ಆದೇಶದ ಪ್ರತಿಯನ್ನು ಜಿಲ್ಲಾಧಿಕಾರಿಯು ಓದಿದ್ರು. ಸರ್ಕಾರದಿಂದ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರೆ ಆಗ ಕೋರ್ಟ್ ಕೂಡ ಯಾವುದೇ ಆದೇಶವನ್ನು ಕೊಟ್ಟಿಲ್ಲ. KRS ಉಳಿಬೇಕು ಅಂದರೆ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆ ನಿಷೇಧ ಮಾಡಬೇಕು ಅಂತೇಳಿ ರೈತರು ಒತ್ತಾಯಿಸಿದರು. ಇದಕ್ಕೆ ಸಂಸದೆ ಸುಮಲತಾ ಕೂಡ ಧ್ವನಿಗೂಡಿಸಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸಚಿವ ಚಲುವರಾಯಸ್ವಾಮಿ, ನಮ್ಮ ಉದ್ದೇಶ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆ ಮಾಡುವುದಲ್ಲ. ಈಗಾಗಲೇ ಟ್ರಯಲ್ ಬ್ಲಾಸ್ಟ್ಗೆ ಬಂದಿದ್ದ ತಜ್ಞರು ವಾಪಸ್ ಹೋಗಿದ್ದಾರೆ. ಸದ್ಯಕ್ಕೆ ಟ್ರಯಲ್ ಬ್ಲಾಸ್ಟ್ ಆಗಲ್ಲ. ರೈತರು ನೀಡಿರುವ ಸಲಹೆಗಳನ್ನು ಸರ್ಕಾರಕ್ಕೆ ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಬೇಡ, ಈ ಸದ್ಯಕ್ಕೆ ನಾವು ಮತ್ತೆ ಪತ್ರ ಬರೀತೀವಿ. ಈ ಕೋರ್ಟ್ ಆದೇಶ, ಇದು ನಮ್ಮ ರೈತರ ಅಭಿಪ್ರಾಯ, ಇವೆಲ್ಲನೂ ನೋಡಿ ಅಂತೇಳಿ
ಬೇರೆ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿ ನೀರಾವರಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವರನ್ನು ವಾಪಸ್ ಕಳಿಸಲಾಗಿದೆ. ನೆಲಮಂಗಲದಲ್ಲಿ ಭಯಾನಕ ಅಪಘಾತ ಸಂಭವಿಸಿದೆ. ಬೈಕ್ನಲ್ಲಿ ವೇಗವಾಗಿ ಬಂದ ಸವಾರ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಟಿ ಬೇಗೂರು ಬಳಿ ನಡೆದಂತಹ ಅಪಘಾತದ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ರಾಯಚೂರು ಮೂಲದ ನೀಲಕಂಠ 21 ವರ್ಷದ ಮೃತ ಬೈಕ್ ಸವಾರನಾಗಿದ್ದು ಮದ್ಯಪಾನ ಮಾಡಿ ಬೈಕ್ ಚಲಾಯಿಸ್ತಾ ಇರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಲ್ಲಿ ತುಂಬಿದ್ದ ಟಿಪ್ಪರ್ ಲಾರಿ ಬೈಕ್ಗೆ ಡಿಕ್ಕಿಯಾಗಿ ಸವಾರರಿಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಮಿಟ್ಟಗಾನಹಳ್ಳಿ ಗ್ರಾಮದ ಸಂದೀಪ್ ಹಾಗೂ ಸುಮನ್ ರಾಜ್ ಮೃತ ದುರ್ದೈವಿಗಳು. ಟೇಕಲ್ ಭಾಗದಲ್ಲಿ ರಾತ್ರಿ ವೇಳೆ ಸಂಚರಿಸುತ್ತಾ ಇರುವಂತಹ ಟಿಪ್ಪರ್ ಲಾರಿಗಳಿಂದ ಇಂತಹ ದುರ್ಘಟನೆಗಳು ಆಗ್ತಾ ಇದೆ ಅಂತ ಮೃತರ ಸಂಬಂಧಿಕರು ಆರೋಪಿಸಿದ್ದಾರೆ. ಮಂಡ್ಯ ತಾಲೂಕಿನ ಹನಕೆರೆ ಗ್ರಾಮದ ಬಳಿ ದಶಪಥ ಹೆದ್ದಾರಿಗೆ ಅಂಡರ್ಪಾಸ್ ನಿರ್ಮಿಸುವಂತೆ ಒತ್ತಾಯಿಸಿ ಶಾಸಕ ಗಣಿಗ ರವಿಕುಮಾರ್ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ರಾಮನಗರದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಚೇರಿಯ ಮುಂದೆ ಉಪವಾಸ ಸತ್ಯಾಗ್ರಹ ಕೂತಿರೋ ಶಾಸಕರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹನಕೆರೆ ಬಳಿ ಅಂಡರ್ಪಾಸ್ ನಿರ್ಮಾಣಕ್ಕೆ ಹಲವು ಬಾರಿ ಮನವಿ ಮಾಡಲಾಗಿದೆ. ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ಲಾಠಿ ಏಟು ತಿಂದಿದ್ದಾರೆ. ಇಷ್ಟಾದರೂ ಎನ್ಎಚ್ ಅಧಿಕಾರಿಗಳು ಮನವಿಗೆ ಸ್ಪಂದಿಸಿಲ್ಲ. ಅಂಡರ್ಪಾಸ್ ಇಲ್ಲದೆ ಶಾಲಾ ಮಕ್ಕಳು, ರೈತರು ಹಾಗೂ ಕೃಷಿ ಚಟುವಟಿಕೆ ನಡೆಸಲು ಸಾಕಷ್ಟು ತೊಂದರೆ ಆಗ್ತಾ ಇದೆ. ಗಾಂಧೀಜಿ ಹಾದಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ. ಯಾವಾಗ ಅಂಡರ್ಪಾಸ್ ಕಾಮಗಾರಿ ಪೂಜೆ ಮಾಡಿ ಕೆಲಸ ಶುರು ಮಾಡ್ತಾರೆ ಅವತ್ತು ಸತ್ಯಾಗ್ರಹ ಕೈಬಿಡ್ತೀನಿ ಅಂತ ಶಾಸಕ ರವಿಕುಮಾರ್ ತಿಳಿಸಿದ್ದಾರೆ. ಇನ್ನು ಮಂಡ್ಯ ಶಾಸಕರ ಪ್ರತಿಭಟನೆಗೆ ಸಂಸದ ಡಿಕೆ ಸುರೇಶ್ ಸಾಥ್ ನೀಡಿದ್ದಾರೆ. ಪ್ರತಿಭಟನೆ ಅಲ್ಲ, ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ. ಇವರು ಅಲ್ಲಿ ಅಂಡರ್ಪಾಸ್ ಮಾಡ್ತೀವಿ ಅಂತೇಳಿ ಇನ್ನೆಲ್ಲೋ ಒಂದು 300 ಮೀಟ್ರ್ ಆಚೆ ಮಾಡಿ ಅಲ್ಲೇ ಓಡಾಡಿ ಅಂತ ಹೇಳಿದ್ರು. ಇದನ್ನು ಪ್ರತಿಭಟನೆ ರೈತರುಗಳು ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಅಂಡರ್ಪಾಸ್ ಮಾಡ್ತೀವಿ ಅಂತ. ಈಗ ಆಲ್ರೆಡಿ ಅಲ್ಲಿ 4-5 ಆಕ್ಸಿಡೆಂಟ್ ಆಗಿದೆ ಅದೇ ಸ್ಪಾಟಲ್ಲಿ. ಇವ್ರಿಗೆ ಎಷ್ಟು ಹೇಳಿದ್ರು, ಯಾವುದೇ ಈ ದಪ್ಪ ಚರ್ಮದ ಅಧಿಕಾರಿಗಳು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂದಿದ್ರು. ಈಗ ನಮಗೆ ಬೇರೆ ದಾರಿ ಇಲ್ಲ, ಗಾಂಧಿ ಮಾರ್ಗದಲ್ಲಿ ಬಂದು ಉಪವಾಸ ಸತ್ಯಾಗ್ರಹ ಕೂತಿದ್ದೀನಿ. ಪಬ್ಲಿಕ್ ಟಿವಿ ನಿರಂತರ ವರದಿ ಬಳಿಕ ಟ್ಯಾಂಕರ್ ವಾಟರ್ ಮಾಫಿಯಾಗೆ ಬ್ರೇಕ್ ಬಿದ್ದಿದೆ. ಕೊನೆಗೂ ಟ್ಯಾಂಕರ್ ವಾಟರ್ಗೆ ಸರ್ಕಾರ ದರ ನಿಗದಿ ಮಾಡಿದೆ. ಕಿಲೋಮೀಟರ್ಗೆ ಅನುಗುಣವಾಗಿ ರೇಟ್ ಫಿಕ್ಸ್ ಆಗಿದೆ. 5 ಕಿಲೋಮೀಟರ್ ಒಳಗೆ 6,000 ಲೀಟರ್ ಟ್ಯಾಂಕರ್ಗೆ 600 ರೂಪಾಯಿ, 10 ಕಿಲೋಮೀಟರ್ ಹೋದ್ರೆ 6,000 ಲೀಟರ್ ಟ್ಯಾಂಕರ್ಗೆ 750 ರೂಪಾಯಿ, 8,000 ಲೀಟರ್ ಟ್ಯಾಂಕರ್ಗೆ 700 ರೂಪಾಯಿ ನಿಗದಿ ಮಾಡಲಾಗಿದೆ. ಇನ್ನು 5 ಕಿಲೋಮೀಟರ್ ಹೋದ್ರೆ 8,000 ಲೀಟರ್ಗೆ 850 ರೂಪಾಯಿ ಹೀಗೆ ರೇಟ್ ಫಿಕ್ಸ್ ಮಾಡಲಾಗಿದೆ. ಈ ನಡುವೆ ಖಾಸಗಿ ಟ್ಯಾಂಕರ್ ನೋಂದಣಿಗೆ ಇಂದೇ ಕೊನೆಯ ದಿನಾಂಕ ಆಗಿದೆ. ಇಲ್ಲಿ ತನಕ 966 ಟ್ಯಾಂಕರ್ಗಳು ನೋಂದಣಿ ಮಾಡಿಕೊಂಡಿದೆ. ನೋಂದಣಿ ಮಾಡಿಕೊಳ್ಳದೆ ಇದ್ರೆ ಟ್ಯಾಂಕರ್ ಸೀಸ್ ಮಾಡುವ ಎಚ್ಚರಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಕಳೆದ 2 ವರ್ಷಗಳಿಂದ ಕಲಬುರಗಿ ಜಿಲ್ಲೆಯ ಆಳಂದದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಪೂಜೆ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿತ್ತು. ಕಳೆದ ವರ್ಷದಂತೆ ಈ ಬಾರಿ ಕೂಡ ಶಿವರಾತ್ರಿಯಂದು ಪೂಜೆಗೆ ಅವಕಾಶ ಕೋರಿ ಹಿಂದೂಪರ ಸಂಘಟನೆಗಳು ಕೋರ್ಟ್ ಮೆಟ್ಟಿಲೇರಿದ್ವು. ವಿಚಾರಣೆ ನಡೆಸಿದ ಕೋರ್ಟ್ ಪೂಜೆಗೆ ಅನುಮತಿಯನ್ನ ನೀಡಿದೆ. ಆದರೆ 15 ಜನರಿಗೆ ಮಾತ್ರ ಅವಕಾಶ ಕಲ್ಪಿಸೋದಾಗಿ ಹೇಳಿದೆ. ಹೀಗಾಗಿ ಶಿವರಾತ್ರಿಯಂದು ರಾಮಮಂದಿರದ ದೇವಸ್ಥಾನದಲ್ಲಿ ಶಿವಮಾಲಾಧಾರಣೆ, ಹೋಮಹವನ ನಡೆದಿದೆ. ಜನ ಶಾಂತಿಯಿಂದ ವರ್ತಿಸುವಂತೆ ಕಲಬುರಗಿ ಎಸ್ಪಿ ಅಕ್ಷಯ್ ಹಾಕೆ ಮನವಿ ಮಾಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 1,500ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಮಂಡ್ಯ ಬಿಜೆಪಿ ಟಿಕೆಟ್ಗೆ ಸುಮಲತಾ ಪಟ್ಟು ಹಿಡಿದಿದ್ದಾರೆ. ಆದರೆ ಜೆಡಿಎಸ್ಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಹಾಸನ, ಮಂಡ್ಯ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜೆಡಿಎಸ್ಗೆ ಬಿಟ್ಟುಕೊಡುವ ಸಾಧ್ಯತೆ ಇದೆ. ಬಿಜೆಪಿ 2ನೇ ಲಿಸ್ಟ್ನಲ್ಲಿ ಜೆಡಿಎಸ್ ಕ್ಷೇತ್ರಗಳ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಇದೇ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಬಳಿಕ ಕೋಲಾರ ಕ್ಷೇತ್ರದ ನಾಯಕರ ಜೊತೆ ಮಾಜಿ ಸಿಎಂ ಕುಮಾರಸ್ವಾಮಿ ಸಭೆ ನಡೆಸಿ ಚರ್ಚಿಸಿದ್ದಾರೆ. ಅಭ್ಯರ್ಥಿ ಯಾರೇ ಆಗಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತ ಸಭೆಯಲ್ಲಿ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಮಧ್ಯೆ ಮಾಜಿ ಸಚಿವ ಸೋಮಣ್ಣಗೆ ತುಮಕೂರಿನಿಂದ ಟಿಕೆಟ್ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಬಿಜೆಪಿ ಬಳಿಕ ಜೆಡಿಎಸ್ ನಾಯಕರನ್ನ ಭೇಟಿಯಾಗಿ ಸೋಮಣ್ಣ ಬೆಂಬಲ ಕೋರಿದ್ದಾರೆ. ಮೊನ್ನೆಯಷ್ಟೇ ಮುನಿಸು ಮರೆತು ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿಯಾಗಿ ಸೋಮಣ್ಣ ಮಾತುಕತೆ ನಡೆಸಿದ್ರು. ಲೋಕಸಮರಕ್ಕೆ ಬಿಜೆಪಿ ಕರ್ನಾಟಕ ಫಸ್ಟ್ ಲಿಸ್ಟ್ ತೀವ್ರ ಕುತೂಹಲ ಮೂಡಿಸಿದೆ. ನಾಳೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಬಿಜೆಪಿ ಸಿಇಸಿ ಸಭೆ ನಡೆಯಲಿದೆ. 2ನೇ ಪಟ್ಟಿಯಲ್ಲಿ ಕರ್ನಾಟಕದ 12 ರಿಂದ 16 ಅಭ್ಯರ್ಥಿಗಳ ಭವಿಷ್ಯ ಬಹಿರಂಗ ಆಗಲಿದೆ. ಬಸವರಾಜ ಬೊಮ್ಮಾಯಿ, ಈಶ್ವರಪ್ಪ ಪುತ್ರನ ನಡುವೆ ಸಂಧಾನ ನಡೆದಿದ್ಯಂತೆ. ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಟ್ರು ಓಕೆ ಅನ್ನೋ ಮಾತುಕತೆ ಬರ್ತಾ ಇದೆಯಂತೆ. ಮಾಜಿ ಸಚಿವರಲ್ಲಿ ಶ್ರೀರಾಮುಲುಗೆ ಟಿಕೆಟ್ ಫಿಕ್ಸ್ ಆದಂತೆ ಹೇಳಲಾಗ್ತಾ ಇದೆ. ಆದ್ರೆ ಸಿಟಿ ರವಿ, ಸುಧಾಕರ್, ಕಾಗೇರಿ ವೇಟಿಂಗ್ ಲಿಸ್ಟ್ ಅಂತ ಹೇಳಲಾಗ್ತಿದೆ. ಇನ್ನು
ಬಿಜೆಪಿಯಲ್ಲಿ ಪ್ರಮುಖ ನಾಯಕರ ಟಿಕೆಟ್ ಸಸ್ಪೆನ್ಸ್ ಆಗಿದೆ. ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ದಾವಣಗೆರೆ, ಮಂಡ್ಯ ವಿಚಾರದಲ್ಲಿ ಹೈಕಮಾಂಡ್ ನಿಗೂಢ ನಡೆ ಇಟ್ಟಿದೆ. ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗ್ಡೆಗೆ ಇಲ್ಲದಿದ್ರೆ ಅಚ್ಚರಿ ಅಭ್ಯರ್ಥಿಗೆ ಟಿಕೆಟ್ ನೀಡಬಹುದು. ಜಗದೀಶ್ ಶೆಟ್ಟರ್ಗೆ ಬೆಳಗಾವಿಯಿಂದ ಕಣಕ್ಕಿಳಿಸುವ ಬಗ್ಗೆ ಪ್ಲಾನ್ ನಡೆದಿದೆಯಂತೆ. ಈ ಬಗ್ಗೆ ನಿನ್ನೆಯಷ್ಟೇ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಮಹತ್ವದ ಚರ್ಚೆ ನಡೆದಿದ್ದು, ಸರ್ವೆ ಆಧರಿಸಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಇನ್ನು ನಿನ್ನೆಯ ಸಭೆಯಲ್ಲಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಬಗ್ಗೆಯೂ ಚರ್ಚೆ ಆಗಿದೆ ಅಂತ ಯಡಿಯೂರಪ್ಪ ತಿಳಿಸಿದ್ದಾರೆ. ಯಾರಿಗೆ ಸೀಟನ್ನು ಕೊಡಬೇಕು ಅನ್ನೋದು ಯಾವುದು ಫೈನಲೈಸ್ ಆಗಿಲ್ಲ, ಎಲ್ಲವೂ ಚರ್ಚೆ ಆಗಿದೆಯಪ್ಪ. ಯಾವುದು ಅಲ್ಲಿ ಯಾರು ಕೊಡ್ತಾರೆ ಅನ್ನೋದು ಫೈನಲೈಸ್ ಆಗಿಲ್ಲ. ಬಟ್ ಬೊಮ್ಮಾಯಿ ಬಗ್ಗೆ, ಜಗದೀಶ್ ಶೆಟ್ಟರ್ ಬಗ್ಗೆ ಎಲ್ಲ ಚರ್ಚೆಗಳಂತೂ ಆಗಿದೆ. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಸಚಿವ ಮಹದೇವಪ್ಪ ಮಾತಿಗೆ ಕೆಲ ಸಚಿವರು ದನಿಗೂಡಿಸಿದ್ದಾರೆ. ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ ಸಚಿವ ರಾಜಣ್ಣ ಹೇಳಿದ್ದಾರೆ. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗಬೇಕು ಅನ್ನೋದು ಬಹುಪಾಲು ಶಾಸಕರ ಅಭಿಪ್ರಾಯ. ಆದ್ರೆ ಒಂದ್ ವೇಳೆ ಬದಲಾವಣೆ ಮಾಡಬೇಕು ಅಂತ ಹೈಕಮಾಂಡ್ ಚಿಂತಿಸಿದ್ರೆ ಅದು ದಲಿತರ ಆಯ್ಕೆ ಆಗ್ಲಿ ಅಂತ ತಿಳಿಸಿದ್ದಾರೆ. ಹೇಳೋ ಹಕ್ಕು ಅವರಿಗಿರುತ್ತೆ, ಹೇಳಲಿ ಅಂದ್ರು ಮಧು ಬಂಗಾರಪ್ಪ. ಇದಕ್ಕೆಲ್ಲ ನಾನು ಉತ್ತರ ಕೊಡುವುದಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಜಾರ್ಕೊಂಡಿದ್ದಾರೆ. ಇನ್ನು ಸ್ಥಿರವಾದ ಸರ್ಕಾರ ಕರ್ನಾಟಕದಲ್ಲಿದೆ, ಹಾಗಾಗಿ ದಲಿತ ಸಿಎಂ ಬಗ್ಗೆ ಮಾತನಾಡುವುದು ಪ್ರಸ್ತುತ ಅಲ್ಲ, ಮುಂದೆ ನೋಡೋಣ ಅಂತ ತಿಳಿಸಿದ್ದಾರೆ. ದಲಿತ ಸಿಎಂ ಇವತ್ತು ಮಹದೇವಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಇದೇ ದಲಿತ ಸಿಎಂ ನಾವು ಮೊದಲೂ ಕೂಡ ನಾವು ಪ್ರಸ್ತಾಪ ಮಾಡಿದ್ದು. ಆದ್ರೆ ಚುನಾವಣೆ ಇರೋದ್ರಿಂದ ಯಾವುದೇ ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿ ಸ್ವಯಂ ಆಗಿ ನಾವೇನೆ ಸ್ವಯಂ ಶಿಸ್ತನ್ನ ಹಾಕೊಂಡಿದ್ದೀವಿ. ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಯಾರು ಏನ್ ಬೇಕಾದ್ರೆ ಕೇಳ್ಬೇಡ್ರಿ ಅಂತ ಹೆಂಗ್ ಹೇಳಕ್ ಆಗ್ತದೆ. ಒಂದೇ ಒಂದು ವ್ಯತ್ಯಾಸಗಳು ಏನು ಅಂತ ಹೇಳಿದ್ರೆ, ಒಂದು ಪಕ್ಷದ ವೇದಿಕೆಯಲ್ಲಿದ್ದಾಗ ಆ ಪ್ರಿವ್ಯೂ ಅಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ನಾನೇನು ಉತ್ತರ ಕೊಡಕ್ ಹೋಗಲ್ಲ. ಒಂದು ಸರ್ಕಾರ, ನಮ್ಮಲ್ಲಿ ಒಂದು ಸ್ಟೆಬಿಲಿಟಿ ಇರ್ತಕ್ಕಂಥ ಒಂದು ಸರ್ಕಾರ ಇದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಹಾಗಾಗಿ ಅದರ ಬಗ್ಗೆ ಮಾತಾಡೋದು ಅಷ್ಟೊಂದು ಪ್ರಸ್ತುತ ಅಂತ ಅನ್ಸೋದಿಲ್ಲ ನನಗೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಪ್ರಕರಣದಲ್ಲಿ ಆರೋಪಿ ಶಫೀನ್ ಆಶಿಪುಡಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ 39ನೇ ಕೋರ್ಟ್ ಹಾಲ್ ನ್ಯಾಯಾಧೀಶರು ಆದೇಶಿಸಿದ್ದಾರೆ. ಫೇಮಸ್ ಮೆಣಸಿನಕಾಯಿ ವ್ಯಾಪಾರಿಯಾಗಿರುವಂತಹ ಶಫೀನ್ ಆಸಿಪುಡಿ 50 ರಿಂದ 60 ವರ್ಷಗಳಿಂದ ಮೆಣಸಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದ. ಕಳೆದ 4 ವರ್ಷದಲ್ಲಿ ಮೆಣಸಿನಕಾಯಿ ವ್ಯಾಪಾರದಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟನ್ನ ನಡೆಸಿದ್ದಾನೆ. 2019 ರಿಂದ 20ರಲ್ಲಿ 1,73,50,000 ರೂಪಾಯಿ ವಹಿವಾಟು ಇತ್ತು. ಇನ್ನು 2020-21ರಲ್ಲಿ 27,25,20,501 ರೂಪಾಯಿ ಆಗಿದೆ. ಇನ್ನು 2021 ಹಾಗೂ 22ರಲ್ಲಿ ಇದ್ದಕ್ಕಿದ್ದಂತೆ ಬರೋಬ್ಬರಿ 27 ಕೋಟಿ ಆದಾಯ ಹೆಚ್ಚಾಗಿದೆ. ಇದು ಸಹಜವಾಗಿ ಅನುಮಾನ ಮೂಡಿಸ್ತಾ ಇದೆ.